ನಮಸ್ತೆ. ಇವತ್ತು 3ನೇ ಚಾಪ್ಟರ್ ತೊಗೊಂಡಿದ್ದೀನಿ. ಅದೇ ಬುಕ್ಕಿಂದ ಕರುಣಾಳುವ ಬೆಳಕೆ ಬುಕ್ಕಿಂದನೇ 647 ಚಾಪ್ಟರ್ ತೊಗೊಂಡಿದ್ದೀನಿ. ಚಾಪ್ಟರ್ ಹೆಸರು ಗ್ಲೌಸ್ ಹಾಕಿಕೊಳ್ಳದ ನರ್ಸ್ ಅಂತ ಇದೆ. ಆ ಚಾಪ್ಟರಿಂದ ಒಂದು ಒಳ್ಳೆ ನಾವು ತಿಳ್ಕೊಬೇಕಾಗಿರೋ ವಿಷಯ ಇದೆ. ನೋಡೋಣ ಅದೇನು ಅಂತ. ಒಂದು ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾರೆ. ಅವರು ಸಮಾಜಕ್ಕೆ ಪ್ರಯೋಜನ ಆಗೋಂಥ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಆವಾಗ ಅವ್ರ ಊರಲ್ಲಿ ಒಂದು ಸ್ಕೂಲ್ ಇರಲ್ಲ, ದೊಡ್ಡ ಸ್ಕೂಲ್ ಕಟ್ಟಿಸ್ತಾರೆ. ಆದರೆ ಯಾವುದೇ ಫೀಸ್ ತೊಗೊಳ್ಳಲ್ಲ, ಫ್ರೀಯಾಗಿ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡ್ತಾ ಇರ್ತಾರೆ. ಆಗ ಮತ್ತೆ ಅದೇ ಒಂದು ಊರಲ್ಲಿ ದೊಡ್ಡ ಹಾಸ್ಪಿಟಲ್ ಕಟ್ಟಿಸ್ತಾರೆ. ಆವಾಗ ಅಲ್ಲಿಗೆ ತುಂಬ ಜನ ರೋಗಿಗಳು ಟ್ರೀಟ್ಮೆಂಟ್ ತಗೊಳಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಆ ಹಾಸ್ಪಿಟಲಲ್ಲಿ ಏನು ಕೊರತೆ ಬರಬಾರ್ದು, ಆ ಥರ ಎಲ್ಲ ಸವಲತ್ತುಗಳನ್ನು ಆ ಹಾಸ್ಪಿಟಲಿಗೆ ಹಾಕ್ಸಿರ್ತಾರೆ ಅವರು ಶ್ರೀಮಂತ. ಆಗ ಒಂದು ದಿನ ಹೀಗೆ ಆ ಶ್ರೀಮಂತ ಏನು ಮಾಡ್ತಾರೆ, ಹಾಸ್ಪಿಟಲಿಗೆ ವಿಸಿಟ್ ಮಾಡಿ ಅಲ್ಲಿ ಆಸ್ಪತ್ರೆ ಅಂದರೆ ಮೇಲಧಿಕಾರಿ ಇರ್ತಾರಲ್ವ ಅವ್ರ ಹತ್ರ ಮಾತುಕತೆ ಮಾಡ್ತಾರೆ. ಮತ್ತು ಇನ್ನೇನಾದರೂ ತೊಂದರೆ ಇದೆಯಾ ಹಾಸ್ಪಿಟಲಲ್ಲಿ, ಏನಾದರೂ ಬೇಕಾಗಿದೆಯಾ, ಇನ್ನೂ ಏನೇನು ಮಾಡ್ಬೋದು ಹಾಸ್ಪಿಟಲಿಗೆ ಪೇಷಂಟ್ಗಳಿಗೆ ಅಂತ ಹೇಳಿ ಇದು ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಒಬ್ಬಳು ನರ್ಸು ಸಡನ್ನಾಗಿ ಒಳಗೆ ಬಂದುಬಿಡ್ತಾರೆ. ಆಗ ಅವರು ಇವರು ಯಜಮಾನ್ರ ಜೊತೆ ಕುಳಿತಿದ್ದನ್ನು ನೋಡಿ, ಅಯ್ಯೋ ಕ್ಷಮಿಸಿ ಸರ್, ನನಗೆ ಗೊತ್ತಾಗಿಲ್ಲ, ಹಾಗೆ ಒಳಗೆ ಬಂದುಬಿಟ್ಟೆ ಅಂತ ಹೊರಗೆ ಹೋಗೋಕ್ಕೆ ರೆಡಿ ಆಗ್ತಾಳೆ. ಆಗ ಊರಿನ ಯಜಮಾನ ಇರ್ತಾರಲ್ವ, ಅವರಿದ್ದವ್ರು ಏನಂತಾರೆ, ಓಕೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ನಾವೇನು ದೊಡ್ಡ ವಿಷಯ ಏನು ಚರ್ಚೆ ಮಾಡ್ತಾ ಇರಲಿಲ್ಲ, ಬಾರಮ್ಮ ಒಳಗೆ ಅಂತ ಹೇಳ್ತಾರೆ. ಆಗ ಅವಳು ಪಾಪ ಸಂಕೋಚದಿಂದ ಬಂದು ಕೂರ್ತಾರೆ ಸಿಸ್ಟರು. ಆವಾಗ ಆ ಯಜಮಾನ ಕೇಳ್ತಾರೆ, ಸಿಸ್ಟರ್ ನೀವು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಕೇಳ್ತಾರೆ. ಆವಾಗ ಅವಳು ಹೇಳ್ತಾಳೆ, ನಾನು 4 ತಿಂಗಳಿಂದ ಸಾಂಕ್ರಾಮಿಕ ರೋಗದಿಂದ ಬಳಲ್ತಾ ಇದ್ದಾರಲ್ಲ ಸರ್, ಆ ವಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಆ ಯಜಮಾನ ಹೇಳ್ತಾರೆ, ಹೌದಾ, ನೀವು ತುಂಬ ಹುಷಾರಾಗಿರ್ಬೇಕಮ್ಮ, ಯಾಕೆಂದರೆ ಅದು ಸಾಂಕ್ರಾಮಿಕ ರೋಗ ಅಲ್ವಾ, ನೀನು ಪ್ರತಿದಿನ ಮಾಸ್ಕ್ ಹಾಕೋ ಮತ್ತು ಕೈ ಗ್ಲೌಸ್ ಹಾಕ್ಕೊಂಡೆ ಕೆಲಸ ಮಾಡು ಅಂತ ಹೇಳ್ತಾರೆ. ಆವಾಗ ಅವಳೇನು ಹೇಳ್ತಾಳೆ ನರ್ಸು, ಇಲ್ಲ ಸರ್, ಇಲ್ಲ ನಾನು ಯಾವತ್ತೂ ಗ್ಲೌಸ್ ಹಾಕ್ಕೊಳ್ಳಲ್ಲ, ಮತ್ತು ನನ್ನ ಉಸಿರಿಂದ ಪೇಷಂಟ್ಗಳಿಗೆ ತೊಂದರೆ ಆಗ್ಬಾರ್ದಲ್ವಾ, ಸೊ ಅದಕ್ಕೆ ನಾನು ಬಾಯಿಗೆ ಪಟ್ಟಿ ಮಾತ್ರ ಕಟ್ಕೋತೀನಿ ಅಂತ ಹೇಳ್ತಾರೆ. ಆಗ ಯಜಮಾನನಿಗೆ ಗಾಬರಿ ಆಗೋಗುತ್ತೆ. ಚೇ ಹಾಗೆಲ್ಲ ಮಾಡಬಾರ್ದಮ್ಮ, ನೀನು ಅವ್ರ ಸೋಂಕು ಏನಾದರೂ ನಿನಗೆ ತಗಲಿದ್ರೆ ನಿನಗೆ ತೊಂದರೆ ಆಗುತ್ತಲ್ವ, ನಿನ್ನ ಹೆಲ್ತ್ ಹಾಳಾಗುತ್ತೆ. ಸೊ ನೀನು ಪ್ರತಿದಿನ ಮಾಸ್ಕ್ ಮತ್ತು ಗ್ಲೌಸ್ ಹಾಕೋ ಅಂತ ಹೇಳ್ತಾರೆ. ಆಗ ಆ ನರ್ಸ್ ಹೇಳ್ತಾರೆ, ಸರ್, ನಾನು ಪ್ರತಿದಿನ ಎಲ್ಲ ರೋಗಿಗಳನ್ನು ಕೈಯಿಂದ ಮುಟ್ಟಿಯೇ ಸೇವೆ ಮಾಡ್ತೇನೆ, ಮತ್ತು ಮುಟ್ಟಿದ ತಕ್ಷಣ ಪ್ರತಿ ಬಾರಿ ಕೈಯನ್ನು ತುಂಬ ಚೆನ್ನಾಗಿ ತೊಳ್ಕೊತೇನೆ, ಮತ್ತು ಆ ರೋಗಿಗಳಿಗೆ ಸಾಂಕ್ರಾಮಿಕ ರೋಗ ಬಂದಿದೆ ಅಂತ ಅಂದರೆ ತಮಗೆ ಸಾಂಕ್ರಾಮಿಕ ರೋಗ ಬಂದಿದೆ ಎಂಬುದು ರೋಗಿಗೆ ತಿಳಿದಿರುತ್ತೆ. ಅಂದರೆ ಆ ಪೇಷಂಟ್ಗಳಿಗೆ ನನಗೆ ದೊಡ್ಡ ಕಾಯಿಲೆ ಬಂದಿದೆ ಅಂತ ಅಂದ್ಕೊಂಡಿರ್ತಾರೆ. ಅವ್ರು ಮೊದಲೇ ಖಿನ್ನರಾಗಿರ್ತಾರೆ, ಡಿಪ್ರೆಷನ್ಗೆ ಹೋಗಿರ್ತಾರೆ, ಅಯ್ಯೋ ನನಗೆ ಹುಷಾರಿಲ್ಲ, ಕಾಯಿಲೆ ಬಂದಿದೆ ಅಂತ ಮೊದಲೇ ಹುಷಾರಲ್ಲಿರಲ್ಲ ಅವರು. ಆಗ ನಾವು ಕೈಯಿಂದ ಮುಟ್ಟಿ ಅವ್ರನ್ನ ಸೇವೆ ಮಾಡಿದ್ರೆ ಅವ್ರಿಗೆ ಒಂಥರ ಖುಷಿ ಆಗುತ್ತೆ, ಒಂಥರ ನೆಮ್ಮದಿ ಆಗುತ್ತೆ. ಆ ಸಂತೋಷವೇ ಬೇರೆ ಸರ್, ಬರೀ ಕೈಯಲ್ಲಿ ಮುಟ್ಟಿ ಸೇವೆ ಮಾಡೋದು ಅಂತ ಆ ನರ್ಸ್ ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ಮತ್ತು ಅದಲ್ಲದೆ ಸರ್, ಈಗ ನಾವು ಗ್ಲೌಸ್ ಹಾಕೊಂಡು ಕೆಲಸ ಮಾಡಿದರೆ ಅವ್ರು ಏನು ಅಂದ್ಕೊಂಡ್ಬಿಡ್ತಾರೆ, ನನಗೇನು ತುಂಬ ದೊಡ್ಡ ಕಾಯಿಲೆ ಇದೆ, ಅದಕ್ಕೆ ಸಿಸ್ಟರ್ ಗ್ಲೌಸ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಇನ್ನೊಂದು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅದೇ ನಾವು ಗ್ಲೌಸ್ ಇಲ್ಲದೆ ಅವ್ರು ಮುಟ್ಟ ಕೆಲಸ ಮಾಡಿದ್ರೆ ಅವ್ರು ಅನ್ಕೋತಾರೆ, ಇವ್ರು ಸಿಸ್ಟರ್ ಗ್ಲೌಸ್ ಹಾಕೊಂಡಿಲ್ಲ ಅಂದರೆ ನಮಗೇನು ದೊಡ್ಡ ಕಾಯಿಲೆ ಇಲ್ಲ ಬಿಡು, ನಾವು ಆರಾಮಾಗಿ ಹುಷಾರಾಗ್ತೀವಿ ಅಂತ ನಿರಾಳವಾಗಿ, ಅಂದರೆ ಬೇಗ ಹುಷಾರಾಗ್ತಾರೆ ಅಂತ, ಅದಕ್ಕೋಸ್ಕರ ನಾನು ಹಾಕ್ಕೊಳ್ಳೋದಿಲ್ಲ ಗ್ಲೌಸ್ ಅಂತ ಆ ಸಿಸ್ಟರ್ ಹೇಳ್ತಾರೆ. ಆಗ ಯಜಮಾನ್ರಿಗೆ ಅವಳ ಕರ್ತವ್ಯ ನೋಡಿ, ಅವಳ ತ್ಯಾಗದ ಭಾವನೆ ನೋಡಿ ತುಂಬ ಇಷ್ಟ ಆಗುತ್ತೆ. ಅವಾಗ ಅವ್ರು ಹೇಳ್ತಾರೆ, ಸರಿ ಅಮ್ಮ, ಇದು ನಿನ್ನ ವಿಶೇಷ ಚಿಂತನೆ, ನನಗೆ ತುಂಬ ಖುಷಿ ಆಗ್ತಾ ಇದೆ, ಇವಾಗ ನಿನಗೇನು ಬೇಕು ಕೇಳು, ನಾನು ಖಂಡಿತ ನಿನಗೆ ಅದನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಆ ಯಜಮಾನ. ಅವಾಗ ಅವರು, ನೀನೇನು ಸಂಕೋಚ ಪಡಬೇಡ, ನಿನಗೇನು ಬೇಕು ನನಗೆ ಕೇಳು, ನನಗೆ ಇವತ್ತು ತುಂಬ ಖುಷಿಯಾಗಿದೆ ನೀನು ಕೆಲಸ ಮಾಡ್ತಿರೋದು ನೋಡಿ ಅಂತ ಯಜಮಾನ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಸರ್, ನನ್ನ ವಾರ್ಡಲ್ಲಿ 25 ಬೆಡ್ಗಳಿದ್ದಾವೆ, ಆದರೆ ನನಗೆ ಬರೀ 12 ರೋಗಿಗಳಿದ್ದಾರೆ, ಆದರೆ ನನಗೆ 25 ರೋಗಿಗಳನ್ನು ನೋಡಿಕೊಳ್ಳೋ ಆಸೆ. ನೀವು ಇನ್ನು ಉಳಿದಿದ್ದ 13 ರೋಗಿಗಳನ್ನು ನನ್ನ ವಾರ್ಡಿಗೆ ಬೇಕಿದ್ದರೂ ನೀವು ಕಳಿಸ್ಬೋದು, ಇಲ್ಲ ಅಂದರೆ 25 ಪೇಷಂಟ್ಗಳಿರ್ತಕ್ಕಂಥ ವಾರ್ಡಿಗೆ ನನ್ನನ್ನು ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ ಅವರು. ಆಗ ಯಜಮಾನ ಇರ್ತಾರಲ್ಲ, ಅವ್ರ ಕಣ್ಣಲ್ಲಿ ನೀರು ಸುರಿಯುತ್ತೆ. ಅಂದರೆ ಕೃತಜ್ಞತೆಯಿಂದ ಖುಷಿಯಿಂದ ಅವಳಿಗೆ, ಇಂಥವ್ರು ಇರ್ತಾರ, ಅಯ್ಯೋ ನಾವು ಮಾಡೋ ಕೆಲಸ ನಾವೇನು ಮಾಡ್ತೀವಿ, ಅಯ್ಯೋ ಅಷ್ಟು ಕೊಟ್ಟರೆ ಸಾಕು, ಈ
ಈಸಿ ಆದರೆ ಸಾಕು, ಇಷ್ಟೊಂದು ಕಷ್ಟ ಮಾಡಬೇಕಾ, ಇಷ್ಟೊಂದು ಕೆಲಸ ಮಾಡಬೇಕಂತ ಅನ್ಕೋತಿರ್ತೀವಿ. ಆದರೆ ಇಂಥವ್ರು ಪ್ರಪಂಚದಲ್ಲಿ ಇರ್ತಾರ, ಆರಾಮಾಗಿದ್ರು ನನಗೆ ಇನ್ನೂ ಪೇಷಂಟ್ ಕೊಡಿ, ನಾನು ಇನ್ನೂ ಸೇವೆ ಮಾಡಬೇಕು ಅಂತ ಕೇಳ್ತಾರಲ್ವ, ಅಂತ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಈ ಕಥೆಯ ನೀತಿ ಕಥೆ ಏನಂದರೆ, ನಾವು ಇದರಿಂದ ತಿಳ್ಕೊಬೇಕಾಗಿರೋದೇನೆಂದರೆ, ನಾವು ಮಾಡೋ ಪ್ರತಿಯೊಂದು ಕೆಲಸನೂ ತುಂಬ ಮನಸ್ಸಿಟ್ಟು ನಿಸ್ವಾರ್ಥವಾಗಿ ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಆ ಕೆಲಸ ಮಾಡೋದು ಈ ಸಮಾಜಕ್ಕೆ ನಾವು ಕೊಡ್ತಿರೋ ಕೊಡುಗೆ ಅಂತ ಹೇಳ್ತಾ ಇದ್ದಾರೆ. ಈ ಕಥೆಯಿಂದ ನಿಮಗೇನು ಅರ್ಥ ಆಯಿತು, ನಿಮಗೇನು ಅನ್ನಿಸ್ತು, ಇಷ್ಟ ಆಯಿತಾ? ಸೊ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.